ಮಲ್ಲಿಕಾರ್ಜುನ ಮುತ್ಯ ವಿರುದ್ಧವಾಗಿ ಫೋಕ್ಸೋ ಕೇಸ್ ದಾಖಲಾಗಿದೆ. ಅದರ ಹಿನ್ನೆಲೆ ಅವರ ಭಕ್ತರಿದಾರಲ್ಲ, ಅವರು ಮಲ್ಲಿಕಾರ್ಜುನ ಮುತ್ಯಾರ ಬೆಂಬಲಕ್ಕೆ ನಿಂತಿದ್ದಾರೆ. 3-4 ದಿನಗಳಿಂದ ಒಂದು ವಿಡಿಯೋ ಹರಿದಾಡ್ತಾ ಇದೆ, ನೀವು ಗಮನಿಸಿದ್ದಿರಬಹುದು. ಅದರಲ್ಲಿ ಯಾವ ರೀತಿಯಾಗಿ ಮಲ್ಲಿಕಾರ್ಜುನ ಮುತ್ಯ ಒಬ್ಬ ಬಾಲಕಿ ಜೊತೆಗೆ ನಡೆದುಕೊಳ್ತಾರೆ ಅಂತ. ಅದರ ನಂತರ ಫೋಕ್ಸೋ ಕೇಸ್ ದಾಖಲಾಗುತ್ತೆ. ಅದಾದ ನಂತರ ಆಗ್ತಾ ಇರುವಂತ ಬೆಳವಣಿಗೆ ಇದು. ಭಕ್ತರು ಬೆಂಬಲಕ್ಕೆ ನಿಂತಿದ್ದಾರೆ. ಯಾದಗಿರಿ ಎಸ್ಪಿಗೆ ದೂರನ್ನ ಕೂಡ ನೀಡುವುದಕ್ಕೆ ಭಕ್ತರು ತೀರ್ಮಾನ ಮಾಡಿದ್ದಾರೆ. ಜಾಲತಾಣದಲ್ಲಿ ವಿಡಿಯೋವನ್ನ ತಪ್ಪಾಗಿ ಬಿಂಬಿಸಲಾಗಿದೆ ಅನ್ನೋದು ಭಕ್ತರ ವಾದ. ಮಲ್ಲಿಕಾರ್ಜುನ ಮುತ್ಯ ಘನತೆಗೆ ಧಕ್ಕೆ ತರೋದಕ್ಕೆ ಹೀಗೊಂದು ಷಡ್ಯಂತ್ರ ಮಾಡಿದ್ದಾರೆ. ಮಠ ಮುತ್ಯ ವಿರುದ್ಧ ಕಾಣದ ಕೈಗಳ ಷಡ್ಯಂತ್ರ ಆರೋಪ ಮಾಡ್ತಾ ಇದ್ದಾರೆ. ಷಡ್ಯಂತ್ರ ನಡೆಸಿದವರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಇನ್ನು ಪರಾರಿಯಾಗಿದ್ದಂತ ಮುತ್ಯ ವಿಡಿಯೋದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ವಿಡಿಯೋ ಹೇಳಿಕೆಯೊಂದನ್ನ ಬಿಡುಗಡೆ ಮಾಡ್ತಾರೆ. ಭಕ್ತರು ಯಾರು ಆತಂಕ ಪಡಬೇಡಿ ಅಂತ ಅಭಯ ಕೊಡ್ತಾರೆ. ನಾನು ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಮಠದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದೆ, ಹೀಗಾಗಿ ಆಮಂತ್ರಣ ಪತ್ರಿಕೆ ನೀಡೋದಕ್ಕೆ ಬಂದಿದ್ದೀನಿ. ಮಠಕ್ಕೆ ಪೊಲೀಸರು ಬಂದು ಹೋಗಿದ್ದು ಗೊತ್ತಾಗಿದೆ, ಯಾವಾಗ ಕರೆದ್ರೂ ಹೋಗಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ವಿಡಿಯೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಸ್ಕಾರ, ನಾನು ಮಾಲ್ರೋಜ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದರೆ, ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲ್ರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳಿಬಿಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೆ ನಮಸ್ಕಾರ. ನೋಡಿ, ಇದೇ ಒಂದು ವಿಡಿಯೋ ನೀವು ಗಮನಿಸ್ತಾ ಇದ್ದೀರಲ್ಲ, ಈ ವಿಡಿಯೋ ವೈರಲ್ ಆಗ್ತಾ ಇದ್ದಾಗೆ ಫೋಕ್ಸೋ ಕೇಸ್ ದಾಖಲಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಇವರೇ ಮಲ್ಲಿಕಾರ್ಜುನ ಮುತ್ಯ ಅವರೇ ಒಂದು ವಿಡಿಯೋ ಹೇಳಿಕೆಯನ್ನ ಕೊಡ್ತಾರೆ. ಒಂದು ಕಾರ್ಯಕ್ರಮದಲ್ಲಿ ಇದ್ದೆ ನಾನು, ಜೊತೆಗೆ ಮಠಕ್ಕೆ ಈ ರೀತಿಯಾಗಿ ಪೊಲೀಸರು ಬಂದು ಹೋಗಿದ್ದು ಗೊತ್ತಾಗಿದೆ, ಅವರೇನಾದ್ರೂ ವಿಚಾರಣೆ ಕರೆದ್ರೆ ನಾನು ಹೋಗ್ತೀನಿ ಅನ್ನೋದಾಗಿ ಹೇಳಿದ್ದಾರೆ.